ನಾಗಮಂಗಲ ತಾಲೂಕು ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಇಬ್ಬರು ನೂತನ ವೃತ್ತಿಪರ ನಿರ್ದೇಶಕರಾದ ಕುಮಾರ್ ಜಿಸಿ ಹಾಗೂ ನಂಜುಂಡೇಗೌಡರವರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನೂತನ ಸಂವತ್ಸರದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿ ಸಂಘದ ಷೇರುದಾರರಿಗೆ ಹಂಚಿಕೆ ಮಾಡಲಾಯಿತು. ಸೌಹಾರ್ದ ಸಹಕಾರ ಸಂಘಕ್ಕೆ ವೃತ್ತಿಪರ ನಿರ್ದೇಶಕರಾಗಿ ಕುಮಾರ್ ಅವರನ್ನು ನೇಮಕ ಮಾಡಿಕೊಂಡಿದ್ದರಿಂದ ಸಂಘದ ಪರವಾಗಿ ಸ್ವಾಗತ. ಈ ದಿವಸ ನಮ್ಮ ಸಂಘದ ವೃತ್ತಿಪರ ನಿರ್ದೇಶಕರಾಗಿ ಜಿಸಿ ಕುಮಾರಣ್ಣ ಅವರನ್ನು ಹಾಗೂ ನಂಜುಂಡೇಗೌಡರನ್ನ ಈ ದಿನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರಿಗೆ ನಮ್ಮ ಸಂಘದ ಬೆಳವಣಿಗೆಗೆ ಶ್ರಮ ವಹಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್.ಕೆ. ನಾಗೇಶ್ ಮತ್ತು ಉಪಾಧ್ಯಕ್ಷರಾದ ಪ್ರದೀಪ್ ಕುಮಾರ್ ಅವರು ಮಾತನಾಡಿ, ನಾಗಮಂಗಲ ತಾಲೂಕಿನ ಜನತೆ, ರೈತಾಪಿ ವರ್ಗ ಹಾಗೂ ಸಂಘದ ಷೇರುದಾರರಿಗೆ ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಶುಭಾಶಯವನ್ನು ಕೋರುತ್ತೇವೆ. ನೂತನ ಸಂವತ್ಸರದ ಕ್ಯಾಲೆಂಡರ್ ಅನ್ನು ಬಿಡುಗಡೆಯ ಸಂದರ್ಭದಲ್ಲಿ ಸಂಘದ ಇಬ್ಬರು ವೃತ್ತಿಪರ ನಿರ್ದೇಶಕರಾದ ಜಿಸಿ ಕುಮಾರ್ ಮತ್ತು ನಂಜುಂಡೇಗೌಡ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿದ್ದೇವೆ. ಈಗಾಗಲೇ ಸಂಘದ ಕಾರ್ಯಚಟುವಟಿಕೆಯು ಚುರುಕುಗೊಂಡಿದ್ದು, ತಾಲೂಕು ವ್ಯಾಪ್ತಿಯ ಒಕ್ಕಲಿಗರ ಸಮುದಾಯದ ಜನರು ಷೇರುಗಳನ್ನು ಸಂಘದ ಕಚೇರಿಯಲ್ಲಿ ಮಾಡಿಸಿಕೊಳ್ಳಬಹುದು ಹಾಗೂ ಈಗಾಗಲೇ ಸಾಲ ಸೌಲಭ್ಯಗಳು, ಪಿಗ್ಮಿ ಡಿಪಾಸಿಟ್ ಇನ್ನಿತರ ಸೌಕರ್ಯಗಳು ಸಂಘದಲ್ಲಿ ನಡೆಯುತ್ತಿದ್ದು, ಅತಿ ಹೆಚ್ಚು ಷೇರುದಾರರು ಸೇರ್ಪಡೆಗೊಳ್ಳುವ ಮೂಲಕ ಸಂಘಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕೆಂದು ಮನವಿ ಮಾಡಿದರು. ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಾಗಮಂಗಲ ತಾಲೂಕು ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಶುಭಾಶಯಗಳು. ಮತ್ತು ಈಗ ಸಂಘದ ಚಟುವಟಿಕೆ ಪ್ರಾರಂಭವಾಗಿದೆ. ಸಂಘದ ಕ್ಯಾಲೆಂಡರನ್ನು ಸಹ ಬಿಡುಗಡೆ ಮಾಡಿದ್ದೀವಿ. ಸಾರ್ವಜನಿಕರು ಸಂಘದ ಪಿಗ್ನಿ ಕಟ್ಟುವುದರಿಂದ ಸಾಲ ಪಡೆಯುವುದು ಎಲ್ಲ ವ್ಯವಹಾರಗಳು ಪ್ರಾರಂಭವಾಗಿರುತ್ತವೆ. ಆದ್ದರಿಂದ ತಮ್ಮ ಸಹಕಾರ ಈ ಸಂಘಕ್ಕೆ ಇರಬೇಕೆಂದು ತಮ್ಮಲ್ಲಿ ಕೈಯಿಂದ ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ಸಂಕ್ರಾಂತಿ ಹಾಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈ ದಿನ ನೂತನ ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಿದ್ದೇವೆ. ಹಾಗೂ ನಮ್ಮ ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಸದಸ್ಯರಾಗಿ ಷೇರುಗಳನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಸಮುದಾಯದ ಎಲ್ಲರೂ, ಒಕ್ಕಲಿಗರ ಸಮುದಾಯದವರೆಲ್ಲರೂ ಕೂಡ ನಮ್ಮ ಸಂಘದ ಕಚೇರಿಗೆ ಆಗಮಿಸಿ 1300 ರೂಗಳನ್ನು ಶೇರ್ನ ಅಮೌಂಟು ಕಟ್ಟಿ ನಮ್ಮ ಸಂಘಕ್ಕೆ ಸದಸ್ಯರಾಗಬೇಕಾಗಿ ಕೋರುತ್ತಾ, ಹಾಗೂ ನಮ್ಮ ಸಂಘದಲ್ಲಿ ನೂತನವಾಗಿ ಇಬ್ಬರು ನಿರ್ದೇಶಕರುಗಳನ್ನ ಈ ದಿನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಬ್ಬರು ಕುಮಾರಣ್ಣ ಜಿಸಿ ಹಾಗೂ ನಂಜುಂಡೇಗೌಡರು ಇಬ್ಬರನ್ನ ಸದಸ್ಯರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ, ಈ ನಮ್ಮ ಸಂಘದಲ್ಲಿ ಪಿಗ್ಮಿ ಕನೆಕ್ಷನ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಪಿಗ್ಮಿಯನ್ನು ಕಟ್ಟಿ ನಮ್ಮ ಸಂಘವನ್ನು ಬೆಳವಣಿಗೆಗಳು ಮಾಡಿ ಹಾಗೂ ನಿಮಗೂ ಕೂಡ ಸಾಲ ಸೌಲಭ್ಯಗಳನ್ನು ನಮ್ಮ ಸಂಘದ ವತಿಯಿಂದ ಒದಗಿಸ್ತೀವಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ವೈಡಿ ಶಿವಣ್ಣ, ವಸಂತ, ಬಿಸಿ ಚಂದ್ರಮೌಳಿ ಹಾಗೂ ಕಾರ್ಯದರ್ಶಿ ದಯಾನಂದ್ ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.